ಎಲ್ಲ ಆತ್ಮೀಯ ಬಂಧುಗಳೇ, ಏನು ಕೇಂದ್ರ ಸಚಿವರಾದ ಅಮಿತ್ ಶಾ ಅವರು ಸಂಸತ್ನಲ್ಲಿ ಮಾತನಾಡುವಾಗ ಈ ದೇಶದ ಸಂವಿಧಾನ ಶಿಲ್ಪಿ, ಈ ದೇಶದ ಶೋಷಿತರ ಬದುಕನ್ನು ಕಟ್ಟಿಕೊಟ್ಟಂತ ಮಹಾನ್ ಮಾನವತಾವಾದಿ ಅಂಬೇಡ್ಕರ್ ಅವರ ವಿಚಾರವನ್ನ ಪ್ರಸ್ತಾಪ ಮಾಡ್ತಾ ಇತ್ತೀಚಿನ ದಿನಗಳಲ್ಲಿ ಅಂಬೇಡ್ಕರ್ ಹೆಸರು ಹೇಳುವುದು ಒಂದು ಸೋಕಿ ಆಗ್ಬಿಟ್ಟಿದೆ. ಅಂಬೇಡ್ಕರ್ ಹೆಸರನ್ನ ಹೇಳುವ ಬದಲು ಅವರ ಮನೆ ದೇವರ ಹೆಸರುಗಳನ್ನ ಏನಾದರೂ ಹೇಳಿದ್ರೆ 7 ಜನ್ಮಕ್ಕೆ ಸ್ವರ್ಗಕ್ಕೆ ಹೋಗ್ತಿದ್ರು ಅನ್ನುವಂತ ತಮ್ಮ ಹೀನಾಯ ಮನಸ್ಥಿತಿಯನ್ನ ಪ್ರದರ್ಶಿಸಿದರೆ ಮಾನ್ಯ ಕೇಂದ್ರ ಸಚಿವರಾದಂಥ ಅಮಿತ್ ಶಾ ಅವರೇ, ಇವತ್ತು ನೀವು ಸಂಸತ್ನಲ್ಲಿ ಕುತ್ಕೊಂಡು ಈ ಮಾತನ್ನ ಹೇಳ್ಬೇಕಾದ್ರೆ ಅದಕ್ಕೆ ಅವಕಾಶ ಮಾಡಿಕೊಟ್ಟದ್ದು ಅದೇ ಅಂಬೇಡ್ಕರ್ ಅವರ ಸಂವಿಧಾನ ಅನ್ನೋದು ನಿಮ್ಮ ನೆನಪಲ್ಲಿರಲಿ. ಅಂಬೇಡ್ಕರ್ ಅವರು ಈ ದೇಶದ ಶೋಷಿತರ, ರೈತರ, ಎಲ್ಲ ವರ್ಗದವರ, ಅತಿ ಮುಖ್ಯವಾಗಿ ಹೆಣ್ಣು ಮಕ್ಕಳ ಸ್ವಾಭಿಮಾನದ ಬದುಕು ಅಂಬೇಡ್ಕರ್ ಹೆಸರು. ಇವತ್ತು ಅಂಬೇಡ್ಕರ್ ಅಂತಕ್ಕಂಥ ವ್ಯಕ್ತಿ ಈ ಭೂಮಿ ಮೇಲೆ ಈ ದೇಶದಲ್ಲಿ ಹುಟ್ಟವಾಗಿದ್ರೆ ಅಮಿತ್ ಶಾ ಅವರು ನೀವು ಸೇರ್ಕೊಂಡು ನಿಮ್ಮ ಕುಟುಂಬದವರು ಸೇರ್ಕೊಂಡು ನನ್ನಂತ ಕೋಟ್ಯಾಂತರ ಜನಸಂಖ್ಯೆಯವರು ಬೀದಿ ಪಾಲಾಗ್ತಿದ್ರು. ಅಂಬೇಡ್ಕರ್ ಸಂವಿಧಾನದಿಂದ ಆಗಿ ಇವತ್ತು ಗೌರವದ ಬದುಕನ್ನ ಬಾಳ್ತಾ ಇದ್ದಾರೆ, ಗೌರವದ ಘನತೆಯಿಂದ ಬದುಕ್ತಾ ಇದ್ದಾರೆ, ಶಿಕ್ಷಣವನ್ನು ಪಡಿತಾ ಇದ್ದಾರೆ, ಅಧಿಕಾರವನ್ನು ಪಡಿತಾ ಇದ್ದಾರೆ, ಅನೇಕ ಸ್ಥಾನಮಾನವನ್ನು ಪಡಿತಾ ಇದ್ದಾರೆ. ನಿಮ್ಮ ಇವತ್ತು ನಿಮ್ಮ ಪಕ್ಷ ಅಧಿಕಾರ ಮಾಡ್ತಾ ಇದೆ, ಅದು ಅಂಬೇಡ್ಕರ್ ಅವರ ಸಂವಿಧಾನದ ಒಂದು ಅರಿವರು ನಿಮಗೆ ಇಲ್ಲೇ ಇರುವುದು ನಾಚಿಕೆಯಾದಂಥ ವಿಷಯ. ನಿಮ್ಮ ಏನು ಮನಸ್ಥಿತಿ ಇದೆ, ನಿಮ್ಮ ಮನುವಾದಿಗಳು, ಕೋಮುವಾದಿಗಳು ಏನು ನಿಮ್ಮ ಎದೆಯಲ್ಲಿ ಅಂಬೇಡ್ಕರ್ ಬಗ್ಗೆ ವಿರೋಧಿ ಧೋರಣೆ ಇದೆ, ಅದನ್ನ ಸ್ಪಷ್ಟವಾಗಿ ಅವತ್ತು ಸಂಸತ್ನಲ್ಲಿ ನೀವು ಪ್ರದರ್ಶನ ಮಾಡಿದ್ದೀರಿ. ಇದೇನು ನಿಮ್ಮದೇನು ಹೊಸದಲ್ಲ. ನಿಮ್ಮ ಅನೇಕ ದೇಶಾದ್ಯಂತ ನಿಮ್ಮ ನಡೆಗೆ ಖಂಡನೆ ಆಗ್ತಾ ಇರೋದು ನಿಮ್ಮ ಒಂದು ನಡೆ ಎಂತ ಕೀಳುಮಟ್ಟದ್ದು ಅನ್ನುವಂಥದ್ದು ಎತ್ತಿ ತೋರಿಸ್ತದೆ. ಈ ದೇಶದ ಅಂಬೇಡ್ಕರ್ ಅನ್ನುವ ಹೆಸರು ಈ ದೇಶದ ಶಕ್ತಿ. ಅಂಬೇಡ್ಕರ್ ಹೆಸರಿನ ಶಕ್ತಿ ಮುಂದೆ ಇನ್ಯಾವ ಶಕ್ತಿನೂ ಇಲ್ಲ. ಈ ದೇಶದಲ್ಲಿ ಯಾವುದೇ ಒಂದು ಪ್ರತಿಯೊಬ್ಬ ಕಟ್ಟ ಕಡೆಯ ಮನುಷ್ಯನಿಗೂ ಕೂಡ ಏನಾದ್ರು ಸ್ವಾಭಿಮಾನದ ಬದುಕು, ಶಿಕ್ಷಣ, ಹಕ್ಕು ಏನೋ ತಂದುಕೊಟ್ಟಿದ್ರೆ ಈ ದೇಶದ ಯಾವ ದೇವರುಗಳು ಅಲ್ಲ, ಅದು ಕೊಟ್ಟಿರೋದು ಕೇವಲ ಅಂಬೇಡ್ಕರ್ ಅವರು ಮಾತ್ರ ಎಂಬತಕ್ಕಂಥದ್ದನ್ನ ಹೇಳ್ತಾ, ಚನ್ನಪಟ್ಟಣ ತಾಲೂಕು ದಲಿತ ಸಂಘಟನೆಗಳ ಒಕ್ಕೂಟದ ವತಿಯಿಂದ ನಿಮ್ಮ ಒಂದು ಹೇಳಿಕೆಯನ್ನ ಖಂಡಿಸಿ ಈ ಕೇಂದ್ರ ಮಂತ್ರಿ ಆಗಿರ್ತಕ್ಕಂಥ ನಿಮ್ಮನ್ನ ಕೂಡಲೇ ಅನರ್ಹಗೊಳಿಸಬೇಕು. ನೀವು ಈ ದೇಶದ ಜನರಿಗೆ, ಈ ದೇಶದ ಸಂವಿಧಾನಕ್ಕೆ ಅಪಮಾನ ಮಾಡಿದ್ದೀರಿ. ಹಾಗಾಗಿ ಈ ದೇಶ ಕ್ಷಮೆ ಕೊಡಬೇಕು. ಸಂವಿಧಾನದಲ್ಲಿ ನೀವು ಕೆಲಸ ಮಾಡೋಕ್ಕೆ ನಾಯಿ ಹಾಕಿದ್ದೀರಿ. ಹಂಗಾಗಿ ಸಂಬಂಧಪಟ್ಟವರು ಇವ್ರನ್ನ ಅನರ್ಹಗೊಳಿಸಬೇಕು ಅಂತ ಈ ಮೂಲಕ ನಾನು ಮಾಧ್ಯಮ ಮುಖಾಂತರ ಅವ್ರಿಗೆ ಎಚ್ಚರಿಸಕ್ಕೆ ಬಯಸ್ತೀನಿ. ಬಂಧುಗಳೇ, ನ್ಯಾಯ, ಸಮಾನತೆ, ಸೋದರತ್ವ, ಸಹಬಾಳ್ವೆ ಎಂದು ಸಂವಿಧಾನದ 1ನೇ ಅಧ್ಯಾಯ ಹೇಳುತ್ತೆ. ತನ್ನ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡುವಾಗ ಡೋಂಗಿ ಹೋಮ್ ಮಿನಿಸ್ಟ್ರು ಸಮಾನತೆಯನ್ನು ಕಾಪಾಡ್ತೀನಿ, ನ್ಯಾಯವನ್ನು ಕಾಪಾಡ್ತೀನಿ, ಸರ್ವಜನಗಳ ಹಿತವನ್ನು ಕಾಪಾಡ್ತೀನಿ ಅಂತ ಹೇಳಿಕೆಯನ್ನು ನೀಡಿ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡ್ತಾರೆ. ಆದರೆ ಸಂಸತ್ತಲ್ಲಿ ಇಟ್ಕೊಂಡು ಅಂಬೇಡ್ಕರ್ ಹೆಸರು ಸೋಕಿ ಅಂತ ಹೇಳೋದು ಇವರ ಸೋಕಿತನ. ಸಂವಿಧಾನ ಏನಾದರೂ ಜಾರಿಗಿಲ್ಲದೆ ಇದ್ರೆ ಅಮಿತ್ ಶಾ ಹಾಗೂ ಮೋದಿ ಇಬ್ರು ಕೂಡ ಜೀತ ಮಾಡಬೇಕಾಗಿತ್ತು. ಯಾರೋ ಒಬ್ರು ಮನೆಯಲ್ಲಿ ಗುಲಾಮರಾಗಬೇಕಾಗಿತ್ತು, ಯಾರ್ದೋ ಮನೆಯಲ್ಲಿ ಕಸ ಸುರಿಬೇಕಾಗಿತ್ತು. ಅಮಿತ್ ಶಾ ಅವರು ಬಾಯಿನ ಹರಿಬಿಟ್ಟು ಸೋಕಿ ಅಂತ ಹೇಳಿದರೆ ಅದನ್ನು ನಾವು ಖಂಡಿಸ್ತೀವಿ. ಪ್ರಗತಿಪರ ಮನಸ್ಸಿಲ್ಲದೆ ಇರುವಂಥವ್ರು, ಸಮಾನತೆ ಇಲ್ಲದೆ ಇರುವಂಥವ್ರು, ನ್ಯಾಯವನ್ನು ಬಲ್ದವರು, ಸಂವಿಧಾನದ ಅಸ್ಮಿತೆ ಇಲ್ಲಿರುವಂಥ ಒಬ್ಬ ಮಂತ್ರಿ ಅಲ್ಲಿರೋಕ್ಕೆ ಅನಾಲಾಯಕು. ಹಾಗಾಗಿ ಸಂಸತ್ತಲ್ಲಿ ಅನರ್ಹಗೊಳಿಸಬೇಕು, ಅವ್ರನ್ನ ಸಂಸತ್ತಿಂದ ಹೊರಗಾಕ್ಬೇಕು ಅಂತ ಹೇಳ್ತೀವಿ. ಈಗಾಗಲೇ ಅವರು 3-4 ಬಾರಿ ಗಡಿಪಾರಾದಂಥ ವ್ಯಕ್ತಿ, ಗಡಿಪಾರ ಆಗಬೇಕಾಗಿತ್ತು, ಗಡಿಪಾರಲ್ಲೇ ಇರಬೇಕಾಗಿತ್ತು. ಸಂವಿಧಾನದಡಿಯಲ್ಲಿ ಬಂದು ಹೋಮ್ ಮಿನಿಸ್ಟರ್ ಆಗಿ ಅವರೇ ಅವರ ಘನತೆಗೆ ಚ್ಯುತಿ ತಂದಿದ್ದಾರೆ. ಹಾಗಾಗಿ ಅದನ್ನು ಧಿಕ್ಕರಿಸ್ತೀವಿ. ಅಂಬೇಡ್ಕರ್ ಹೆಸರು ನಮಗೆ ಸ್ಮರಣೆ, ಅಂಬೇಡ್ಕರ್ ಹೆಸರು ನಮಗೆ ಉಸಿರು,
ಅಂಬೇಡ್ಕರ್ ಹೆಸರು ಬದುಕು, ನ್ಯಾಯ, ಸಮಾನತೆ, ಸೋದರತ್ವ, ಸಹಬಾಳ್ವೆಯೊಳಗೆ ನೆಲ, ಜಲ, ನೀರು, ಭೂಮಿ ಎಲ್ಲಕ್ಕೂ ಹಕ್ಕಿರೋದು ಸಂವಿಧಾನದಲ್ಲಿ. ಇವ್ರಿಗೂ ಕೂಡ ಹಕ್ಕಿರೋದು ಸಂವಿಧಾನದಲ್ಲಿ ಅಂತ ಮರ್ತಿದ್ದಾರೆ. ಹಾಗಾಗಿ ಅವ್ರನ್ನ ಅಮಾನತುಗೊಳಿಸ್ಬೇಕಂತ ಈ ಮೂಲಕ ಆಗ್ರಹಿಸ್ತೀವಿ. So, Honorable President, Government of India, New Delhi, from Dalit Union, Chenpatna Taluk, Ramnagar District, Karnataka. Dear Madam, on the instead the Parliament making such derogatory remark in Bharata Bhagya Vidata, ಮಾನ್ಯ ರಾಷ್ಟ್ರಪತಿ ಅವರಿಗೆ ತಲುಪಿಸ್ತಾ ಇದ್ದೀನಿ.